ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಯಾರನ್ನು ಎಷ್ಟು ನಂಬಬೇಕು ಅಷ್ಟೇ ನಂಬಿ, ನಮ್ಮವರು ಅಲ್ಲವೇ ಎಂದು ಅತಿಯಾಗಿ ನಂಬಿದ್ರೆ ಮೋಸದ ರುಚಿ ತೋರಿಸಿ ಜೀವನದಲ್ಲಿ ಮರೆಯಲಾಗದ ಏಟು ಕೊಡ್ತಾರೆ. ಬೇಕು ಅನ್ನೋರು ಬೆಟ್ಟದ ತುದಿಯಲ್ಲಿದ್ರೂ ಹುಡುಕಿ ಬರ್ತಾರೆ, ಬೇಡ ಅನ್ನೋರು ಕಣ್ಣೆದುರಿದ್ರೂ ಕಡೆಗಣಿಸ್ತಾರೆ. ಇಷ್ಟೇ ಜೀವನ. ಸೇವೆ ಎಲ್ಲರಿಗೂ ಮಾಡು, ಆದರೆ ಪ್ರತಿಫಲ ಯಾರಲ್ಲೂ ಬಯಸಬೇಡ. ಯಾಕಂದ್ರೆ ಸೇವೆಯ ಪ್ರತಿಫಲ ನೀಡುವುದು ಭಗವಂತ, ಮನುಷ್ಯನಲ್ಲ. ಅತಿ ಬುದ್ಧಿವಂತಿಕೆಯಿಂದ ಮೋಸ ಮಾಡಿದವರು ಕಾಲ ಬಂದಾಗ ಅತಿ ದಡ್ಡತನದಿಂದಲೇ ಮೋಸ ಹೋಗೋದು ಖಚಿತ. ಮೋಸಕ್ಕೆ ಒಳಗಾದವರು ಅಷ್ಟೇನು ಕಳೆದುಕೊಳ್ಳೋದಿಲ್ಲ, ಮೋಸ ಮಾಡಿದವರು ಬಹಳಷ್ಟು ಕಳೆದುಕೊಳ್ತಾರೆ. ಏನಾದರೂ ಮಾತಾಡುವಾಗ ಸ್ವಲ್ಪ ಯೋಚಿಸಿ ಮಾತಾಡಿ, ಯಾಕಂದ್ರೆ ನಿಮ್ಮ ಮಾತುಗಳು ಕೆಲವರ ನಗುವನ್ನೇ ಕೊಲ್ಬೋದು. ಚಿಕ್ಕವರಿದ್ದಾಗ ಅಪ್ಪ ಅಮ್ಮನ ಬಳಿ ಸಣ್ಣ ಪುಟ್ಟ ಗಾಯಕ್ಕೂ ಅತ್ತು ಕರೆದು ರಂಪಾಟ ಮಾಡ್ತಿದ್ವಿ. ಆದ್ರೆ ಈಗ ಹೃದಯನೇ ಚೂರು ಚೂರಾದ್ರೂ ಏನು ಆಗೇ ಇಲ್ಲ ಅನ್ನೋ ರೀತಿ ನಗುವಿನ ಮುಖವಾಡ ಹಾಕಿ ಬದುಕ್ತಿದ್ದೀವಿ. ಎಷ್ಟು ವಿಚಿತ್ರ ಜೀವನ. ನಿಮ್ಮ ಜೀವನದ ಬಗ್ಗೆ ತುಂಬಾ ಯೋಚಿಸಬೇಡಿ. ಭಗವಂತ ಯೋಚಿಸಿ ನಿಮ್ಗೆ ಈ ಜೀವನ ನೀಡಿದ್ದಾನೆ. ಕರ್ಮ ಹೇಳ್ತದೆ, ನಿನ್ನನ್ನ ಅಳಿಸಿದವರು ಕೂಡ ಒಂದಲ್ಲ ಒಂದು ದಿನ ಅದಕ್ಕಿಂತ ಜಾಸ್ತಿನೇ ಅಳ್ತಾರೆ ಅಂತ. ಶೋಕಿ ಜೀವನ ನಡೆಸಿ ಇನ್ನೊಬ್ಬರನ್ನ ಮರಳು ಮಾಡೋದ್ಕಿಂತ ನಿಯತ್ತಾಗಿ 3 ದಿನ ಬಾಳೋದುತ್ತಮ. ಪರಿಚಯ ಆದಾಗ ಇರೋ ಪ್ರೀತಿ ಕೊನೆವರೆಗೂ ಇರಲ್ಲ. ಯಾಕೆ ಗೊತ್ತಾ? ನಾವು ಅವರಿಗೆ ಮೊದಲು ತುಂಬಾ ಇಷ್ಟ ಆಗ್ತೀವಿ, ಆಮೇಲೆ ಕಷ್ಟ ಆಗ್ತೀವಿ. ಒಳ್ಳೆಯ ಗುಣ ಯಾವಾಗಲೂ ಅಮೂಲ್ಯವಾದ ವಜ್ರವಿದ್ದಂತೆ, ಅದು ಯಾವಾಗಲೂ ಹೊಳೆಯುತ್ತಿರ್ತದೆ. ಪರಿಚಯ ತಪ್ಪಲ್ಲ, ಆತ್ಮೀಯತೆ ತಪ್ಪು. ಆತ್ಮೀಯತೆ ತಪ್ಪಲ್ಲ, ಭರವಸೆ ಇಡೋದು ತಪ್ಪು. ಭರವಸೆ ತಪ್ಪಲ್ಲ, ಪರಿಚಯ ಆದವರನ್ನೆಲ್ಲ ನಮ್ಮವರು ಅಂತ ಭಾವಿಸೋ ತಪ್ಪು. ಪರಿಚಯಕ್ಕಿಂತ ಅಪರಿಚಿತನಾಗಿ ಉಳಿಯೋದೇ ಬಹಳ ಉತ್ತಮ. ಮನಸ್ಸಿಗೆ ಅತಿಯಾದ ನೋವಾಗೋದು ಶತ್ರುಗಳಿಂದಲ್ಲ, ಅತಿಯಾಗಿ ಯಾರ ಮೇಲೆ ನಂಬಿಕೆ ಪ್ರೀತಿ ಇಟ್ಟಿರ್ತೀವೋ ಅವರಿಂದ. ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ರೆ ದೇಹಕ್ಕೆ ಒಳ್ಳೆ ನಿದ್ದೆಯೂ ಕೂಡ ಬರೋದಿಲ್ಲ. ಜೀವನದಲ್ಲಿ ನೀವು ಏನ್ ಬೇಕಾದ್ರೂ ತ್ಯಾಗ ಮಾಡಿ, ಆದರೆ ಮುಖದ ಮೇಲಿನ ನಗು ಹಾಗೂ ಮನದೊಳಗಿನ ಭರವಸೆಯನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡ್ದಿರಿ. ಬೆನ್ನಿಗೆ ಚೂರಿ ಹಾಕೋರನ್ನ ಬೇಕಿದ್ರೆ ನಂಬೋದು, ಆದರೆ ಮನಸ್ಸಿನಲ್ಲಿ ನಾವಿಲ್ಲ ಅಂದ್ರು ನಮ್ಮ ಜೊತೆ ನಮ್ಮ ತರ ಇದ್ದು ನಾಟಕ ಮಾಡೋರನ್ನ ಯಾವತ್ತೂ ನಂಬಕ್ಕಾಗಲ್ಲ. ದೃಢ ನಿರ್ಧಾರ ನಿನ್ನದಾಗಿರ್ಲಿ. ಅವಮಾನ ಆದ ಕಡೆ ಸಂಬಂಧ ಬೇಡ. ಇಷ್ಟವಿಲ್ಲದವರ ಜೊತೆ ಮಾತು ಬೇಡ. ಆಸೆ ಪಡುತ್ತೇವೆ ಎಂದಾಗ ನಿರಾಶೆಯ ನೋವನ್ನ ಹೊತ್ತು ನಡೆಯಲು ಸಿದ್ಧರಿರ್ಬೇಕು. ಸಂಬಂಧಗಳನ್ನ ಮುರಿದುಕೊಳ್ಳುವುದು ಒಳ್ಳೆಯದಲ್ಲ. ಹಾಗೆಂದು ನಮಗೆ ಗೌರವ ಕೊಡದೇ ಇರೋ ಸಂಬಂಧಗಳನ್ನ ಇಟ್ಟುಕೊಳ್ಳೋದು ಸರಿಯಲ್ಲ. ಕೆಲವು ಬಾರಿ ನಮ್ಮ ಒಳ್ಳೆತನವೇ ನಮಗೆ ಮುಳ್ಳಾಗಿ ಬಿಡುತ್ತೆ. ಹಿಂದಿನ ಕಾಲದಲ್ಲಿ ಜನ ಕಲ್ಲಿನಿಂದ ಬೆಂಕಿ ಹಚ್ಚುತ್ತಿದ್ದರು, ಇವಾಗಿನ ಜನ ಮಾತಿನಲ್ಲೇ ಬೆಂಕಿ ಹತ್ತಾರೆ. ವ್ಯಕ್ತಿ ಬೇಡವಾದಾಗ ಆತನ ಸಣ್ಣ ತಪ್ಪುಗಳು ದೊಡ್ಡದಾಗಿ ಕಾಣ್ತವೆ. ಅದೇ ವ್ಯಕ್ತಿ ನಮಗೆ ಬೇಕಾದಾಗ ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು ಅದು ಸಣ್ಣದಾಗಿ ಕಾಣ್ತದೆ. ನನ್ನದು ಅಂತ ಅಂದುಕೊಂಡಿದ್ದು ಯಾವುದು ನನಗೆ ಸಿಕ್ಕಿಲ್ಲ, ಅದಕ್ಕೆ ಆಸೆ ಪಡೋದನ್ನೇ ಬಿಟ್ಟು ಬಿಟ್ಟೆ. ದೂರ ತಳ್ಳುವ ಜಾಗಕ್ಕೆ ಹತ್ತಿರವಾಗಲು ಹೋಗಬೇಡಿ, ನೀವು ಮತ್ತಷ್ಟು ಕೆಳಗೆ ಹೋಗ್ತೀರಿ. ಒಂದು ವ್ಯಕ್ತಿಯನ್ನ ಬೇಗ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಅಪಾರ್ಥ ಮಾತ್ರ ಮಾಡ್ಕೋಬಾರ್ದು. ಎಲ್ಲ ಕಷ್ಟ ನಮಗೆ ನೋವನ್ನ ಕೊಡ್ತದೆ, ಎಲ್ಲ ನೋವು ನಮಗೆ ಪಾಠ ಕಲಿಸ್ತದೆ, ಎಲ್ಲ ಪಾಠ ನಮ್ಮನ್ನ ಬದಲಾಯಿಸ್ತದೆ. ಕರ್ಣನ ಒಳ್ಳೆಯ ಗುಣಗಳೇ ಕಡೆಗಾಲದಲ್ಲಿ ಶಾಪವಾಗಿ ಕಾಡಿದವು. ಒಳ್ಳೆತನಕ್ಕೆ ಆಗಿನಿಂದಲೂ ಕಾಲವಿಲ್ಲ. ಮಾತಿಗೆ ಬೆಲೆ ಇಲ್ಲ ಅಂದಾಗ ಮೌನವಾಗಿರ್ಬೇಕು. ಮೌನಕ್ಕೂ ಬೆಲೆ ಇಲ್ಲ ಅಂದಾಗ ಆ ಜಾಗದಿಂದ ದೂರ ಹೋಗಿ ಬಿಡ್ಬೇಕು. ನಡೆದು ಹೋಗಿದ್ದು, ಮರೆತು ಹೋಗಿದ್ದು, ಮುಗಿದು ಹೋಗಿದ್ದು, ಬಿಟ್ಟು ಹೋದವರು, ಮರೆತು ಹೋದವರನ್ನ ಮರೆತು ಬಿಡಿ. ಆದರೆ ಅವರಿಂದ ಕಲಿತ ಪಾಠವ ಮರೆಯದಿರಿ. ಮನುಷ್ಯರಲ್ಲಿ ಬದಲಾವಣೆ ಇರಬೇಕು, ಆದ್ರೆ ಇನ್ನೊಬ್ಬರನ್ನ ಕಳೆದುಕೊಳ್ಳುವಷ್ಟು ಬದಲಾಗಬಾರ್ದು. ಸಂಬಂಧ ಹೇಗಿರ್ಬೇಕು ಅಂದ್ರೆ, ಮಾತಾಡಿದ್ರೆ ಸಂತೋಷ ಆಗ್ಬೇಕು, ಕೋಪ ಮಾಡ್ಕೊಂಡ್ರೆ ಭಯ ಆಗ್ಬೇಕು, ಕಷ್ಟ ಹೇಳಿದ್ರೆ ಸಮಾಧಾನ ಆಗ್ಬೇಕು, ತಪ್ಪು ಆದ್ರೆ ಜೊತೆಗೂಡಿ ಬಗೆಹರಿಸಬೇಕು. ಕೋಪ ಇರಬೇಕು, ಆದ್ರೆ ತಾನು ಪ್ರೀತಿಸುವ ಮನಸ್ಸನ್ನೇ ಕೀಳಾಗಿ ನೋಡಿ ದೂರ ಮಾಡಿಕೊಳ್ಳುವಷ್ಟು ಇರಬಾರ್ದು. ಮನುಷ್ಯ ಸೊರಗುವುದು ಅವರಿಗೆ ಬಂದ ಕಷ್ಟಗಳಿಂದಲ್ಲ, ಅವರ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ. ಕೆಲವರು ಅರ್ಥನೇ ಆಗಲ್ಲ ಗುರು. ಒಂದೊಂದ್ಸಾರಿ ನಾವಂದ್ರೆ ತುಂಬಾ ಇಷ್ಟ ಅನ್ನೋ ತರ ನಡ್ಕೋತಾರೆ, ಇನ್ನೊಂದ್ಸಾರಿ ನೀನ್ ಯಾರೋ ಅನ್ನೋ ತರ ಆಡ್ತಾರೆ. ಯಾಕೀ ತರ? ಏನಾಗ್ಬೇಕು ಅದು ಆಗೇ ಆಗ್ತದೆ. ಸಮಾಧಾನವಾಗಿರೋ. ನಾವಿಲ್ಲಿ ಆಟಗಾರರಷ್ಟೇ, ತೀರ್ಪುಗಾರರಲ್ಲ. ಸಾರಿ ನಿನ್ನ ನಂಬಿದಕ್ಕೆ, ಸಾರಿ ನಿನಗೆ ಕಾಲ್ ಮೆಸೇಜ್ ಮಾಡಿದಕ್ಕೆ, ಸಾರಿ ನಿನಗೆ ಡಿಸ್ಟರ್ಬ್ ಮಾಡಿದಕ್ಕೆ, ಸಾರಿ ನಿನ್ನ ಲೈಫಲ್ಲಿ ಬಂದಿದ್ದಕ್ಕೆ, ಸಾರಿ ನನ್ನವರು ಅಂತ ಅನ್ಕೊಂಡಿದ್ದಕ್ಕೆ, ಸಾರಿ. ಇನ್ಯಾವತ್ತೂ ನಿನಗೆ ತೊಂದರೆ ಕೊಡೋದಿಲ್ಲ. ಕಡೆಗಣಿಸುವ ಸಂಬಂಧಗಳ ಮುಂದೆ ಮನಸ್ಸು ಕಲ್ಲಾಗಬೇಕೇ ಹೊರತು ಕಣ್ಣೀರು ಹಾಕಬಾರ್ದು. ಕೆಲವರು ಮಾತಾಡಿ ಮನಸ್ಸನ್ನ ನೋಯಿಸಿದ್ರೆ, ಇನ್ನು ಕೆಲವರು ಮೌನದಲ್ಲೇ ನಮ್ಮನ್ನ ಕೊಂದೇ ಬಿಡ್ತಾರೆ.
ದೂರದ ಪ್ರೀತಿ ಎಷ್ಟು ಖುಷಿ ಕೊಡುತ್ತೋ ಅದಕ್ಕಿಂತ ಹೆಚ್ಚು ನೋವು ಕೊಡುತ್ತೆ. ಮುಖವಾಡದ ಬದುಕು 3 ದಿನ, ಬಣ್ಣದ ಬದುಕು 6 ದಿನ, ನಿಯತ್ತಿನ ಬದುಕು ಮಾತ್ರ 100 ದಿನ. ಅಪ್ಪನ ಜೀವನ ಮುಗಿದು ಹೋಗುತ್ತೆ ಮಗನ ಬದುಕನ್ನು ಮಾಡುವುದ್ರಲ್ಲಿ. ಆದರೆ ಮಗ ಬರೆಯುತ್ತಾನೆ ಮೈ ವೈಫ್ ಈಸ್ ಮೈ ಲೈಫ್ ಅಂತ. ನಮ್ಮ ಬದುಕಲ್ಲಿ ಸಮಯ ಬದಲಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ನಡುವೆ ಇರುವ ಜನರ ಮನಸ್ಸು ಮಾತ್ರ ಕ್ಷಣ ಕ್ಷಣಕ್ಕೂ ಬದಲಾಗ್ತಾನೆ ಇರುತ್ತೆ. ನಾನು ಮಾಡಿದ ತಪ್ಪು ಏನಂದ್ರೆ, ನಾನು ನಂಬಿದವರು ವಿಶ್ವಾಸದಿಂದ ಮಾತಾಡ್ತಿದ್ದಾರೆ ಅಂತ ತಿಳ್ಕೊಂಡೆ, ಆದರೆ ನಟಿಸುತ್ತಿದ್ದಾರೆ ಎಂದು ನನಗೆ ಅರ್ಥನೇ ಆಗಲಿಲ್ಲ. ನಗುವ ಹೃದಯಕ್ಕಿಂತ ನಗಿಸುವ ಹೃದಯ ಮುಖ್ಯ. ದುಃಖ ಕೊಡುವ ಮನಸ್ಸಿಗಿಂತ ದುಃಖ ಮರೆಸುವ ಮನಸ್ಸು ಮುಖ್ಯ. ನಾವು ಒಳ್ಳೆಯವರಲ್ಲ, ಹಾಗಂತ ಕೆಟ್ಟವರು ಅಲ್ವೇ ಅಲ್ಲ. ಎದುರಿಗಿರುವವರ ಮಾತು ವರ್ತನೆಯ ಮೇಲೆ ನಮ್ಮ ಒಳ್ಳೆತನ ಕೆಟ್ಟತನ ನಿರ್ಧಾರವಾಗಿರುತ್ತೆ. ನಮ್ಮವರು ಅಂತ ಹೋಗಿ ಮನಸ್ಸಿಗೆ ಗಾಯ ಮಾಡ್ಕೊಳ್ಳೋದ್ಕಿಂತ ಸ್ವಾರ್ಥಿ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ಸುಮ್ಮನೆ ಒಂಟಿಯಾಗಿ ಇದ್ದು ಬಿಡಬೇಕು. ನಮ್ಮ ಜೀವನದಲ್ಲಿ ಯಾರಿಗೆ ಎಷ್ಟೇ ಮಹತ್ವ ಕೊಟ್ಟರು ಅವರ ಜೀವನದಲ್ಲಿ ನಮ್ಮ ಸ್ಥಾನ ಬೇರೆಯಾಗಿರುತ್ತೆ. ನಮ್ಮ ಮನಸ್ಸಲ್ಲಿ ಅವರಿದ್ದಾರೆ ಅನ್ನೋದ್ಕಿಂತ ಅವರ ಮನಸ್ಸಲ್ಲಿ ನಾವಿದ್ದೇವೆ ಅನ್ನೋದು ಬಹಳ ಮುಖ್ಯ. ದೈವ ಹೇಳ್ತದೆ, ನಿನ್ನನ್ನು ಅಳಿಸಿದವರು ನಿನಗಿಂತ ಹೆಚ್ಚಾಗಿ ಅಳುತ್ತಾರೆ ಅಂತ. ಊಟ ಬಿಸಿ ಇದ್ರೆ ರುಚಿ ಜಾಸ್ತಿ, ಮನುಷ್ಯ ಬಿಸಿ ಇದ್ರೆ ಬೆಲೆ ಜಾಸ್ತಿ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವರಿಗೆ ನಿಮ್ಮ ಭಾವನೆಗಳು ಯಾವತ್ತೂ ಅರ್ಥವಾಗೋದಿಲ್ಲ. ಮಾತು ಬಿಟ್ಟಿಲ್ಲ, ಜಗಳ ಆಡಿಲ್ಲ, ದ್ವೇಷ ಇಲ್ವೇ ಇಲ್ಲ, ಆದ್ರೂ ಮನಸ್ಸು ದೂರ, ಮಾತು ಮೌನ. ಒಬ್ಬ ವ್ಯಕ್ತಿ ಒಂಟಿಯಾಗಿರ್ತಾನೆ ಅಂದ್ರೆ ಅದು ಅಹಂಕಾರದಿಂದಲ್ಲ. ಎಲ್ಲ ಸಂಬಂಧಗಳ ನಂಬಿಕೆ ಪೆಟ್ಟು ತಿಂದಿರ್ತಾನೆ, ಅದಕ್ಕೆ ಒಂಟಿಯಾಗಿರ್ತಾನೆ. ಕಷ್ಟ ನಿಜಕ್ಕೂ ಕೆಟ್ಟದಲ್ಲ, ಅದು ನಮ್ಮ ಮುಂದಿನ ನಡೆ ಹೇಗಿರಬೇಕು ಎಂಬುದನ್ನ ತಿಳಿಸುವ ಒಬ್ಬ ಶಿಕ್ಷಕನಿದ್ದಂತೆ. ಒಣಗಿರುವ ಹೂವನ್ನ ನೋಡಿ ಅರಳಿರುವ ಹೂವು ನಗ್ಬೋದು, ಆದರೆ ಅದು ಶಾಶ್ವತವಲ್ಲ. ಅದಕ್ಕೂ ಬಾಡೋ ಸಮಯ ಬರ್ತದೆ. ಅಹಂಕಾರದ ನಗು ತಾತ್ಕಾಲಿಕ ಅಷ್ಟೇ. ಮಾತು ಬಾರದ ನಾಯಿಯನ್ನ ಬೇಕಾದ್ರೆ ನಂಬು, ಆದರೆ ಮಾತಿನಲ್ಲೇ ಮರಳು ಮಾಡುವ ಮನುಷ್ಯನನ್ನ ಮಾತ್ರ ನಂಬೇಡ. ಒತ್ತಾಯ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಕಾರಣ ಇಷ್ಟೇ, ಒತ್ತಾಯ ಇರುವಲ್ಲಿ ಪ್ರೀತಿ ಇರೋದಿಲ್ಲ, ಪ್ರೀತಿ ಇರೋ ಕಡೆ ಒತ್ತಾಯ ಅಗತ್ಯ ಇರೋದಿಲ್ಲ. ರೂಪಾಯಿ ಆಗ್ಲಿ ರೂಪ ಆಗ್ಲಿ ತುಂಬಾ ದಿನ ಇರೋದಿಲ್ಲ. ಮನುಷ್ಯನ ಒಂದು ಒಳ್ಳೆತನ ಅನ್ನೋದು ಚಿರಕಾಲ ನೆನಪಿನಲ್ಲಿ ಉಳಿತದೆ. ಪ್ರತಿಕಾರಕ್ಕೆ ಸಮಯ ವ್ಯರ್ಥ ಮಾಡಬೇಡಿ. ಕೊಳೆತ ಹಣ್ಣುಗಳು ತಮ್ಮಷ್ಟಕ್ಕೆ ತಾವೇ ಉದುರಿ ಬೀಳ್ತವೆ. ನನ್ನ ತೊರೆಯುವ ಹೋರಾಟದಲ್ಲಿ ನೀನು ಗೆದ್ದೆ, ನಿನ್ನ ಮರೆಯುವ ಪ್ರಯತ್ನದಲ್ಲಿ ನಾನು ಸೋತೆ. ಗೆಲ್ಲುವುದು ನಿನಗೆ ಹೊಸತೆ, ನೀನು ಖುಷಿಯಾಗಿರೋ ಅಷ್ಟೇ ಸಾಕು. ನಾನು ಸೋತರು ಬೇಜಾರಿಲ್ಲ. ನಮ್ಮವರು ತಮ್ಮವರು ಎನ್ನುವುದೇ ಸುಳ್ಳು. ಎಲ್ಲ ಅನುಕೂಲ ಅನಾನುಕೂಲಗಳ ಮೇಲೆ ನಿಂತಿರುವಂಥದ್ದು. ಇರಬೇಕಿತ್ತು ನಾನು ನಿನ್ನಂತೆ, ಯಾಕೆ ಬೇಕಿತ್ತು ನನಗೆ ಈ ಸುಳ್ಳು ನಂಬಿಕೆ ಸಂಬಂಧಗಳ ಚಿಂತೆ. ಕಷ್ಟಗಳು ಬಂದಾಗ ಸಮಾಧಾನ ಮಾಡುವ ಒಂದು ಸಂಬಂಧ ಜೊತೆಗಿದ್ರೆ ಸಾಕು. ಕಷ್ಟಗಳು ಸಹ ಸಂತೋಷವಾಗಿ ಬದಲಾಗ್ತವೆ. ಬದುಕು ಬದಲಾಗಬೇಕಾದ್ರೆ ಬದುಕುವ ದಾರಿ ಬದಲಾಗಬೇಕು. ಎಲ್ಲ ಇದ್ದಾಗ ನಮ್ಮವರು ಅಂತಾರೆ, ಏನೂ ಇಲ್ಲದಿದ್ದಾಗ ಯಾರು ನೀ ಅಂತಾರೆ. ಇದೇ ಜೀವನ. ಅವರಿಗೆ ಬೇಕಾದವರು ಸಿಗುವವರೆಗೆ ನಾವಷ್ಟೇ, ಅವರಿಗೆ ಬೇಕಾದವರು ಸಿಕ್ಕಿದ ಮೇಲೆ ನಮ್ಮ ಜಾಗ ಚಪ್ಪಲೆ ಬಿಡೋ ಜಾಗದಲ್ಲಷ್ಟೇ. ಎರಡು ಮುಖದ ವ್ಯಕ್ತಿಗಳಿಂದ ಆದಷ್ಟು ದೂರವಿರಿ. ಯಾಕಂದ್ರೆ ಅವರು ಸ್ನೇಹ ಬಿಟ್ಟಾಗ ಯುದ್ಧ ಸಾರೋದು ನಿಮ್ಮ ಗೌರವದ ಮೇಲೆ. ಅಹಂಕಾರದ ಯುದ್ಧದಲ್ಲಿ ಸೋತವನದ್ದೇ ನಿಜವಾದ ಗೆಲುವು. ನನ್ನನ್ನು ನಾನೇ ಕಳೆದುಕೊಂಡಿರುವ ನನಗೆ ಯಾರನ್ನು ಉಳಿಸಿಕೊಳ್ಳುವ ಆಸೆ ಇಲ್ಲ. ಸಮಯ ಕಳೆದಂತೆ ಎಲ್ಲವೂ ಬದಲಾಗ್ತದೆ. ಬದುಕು ಆಗಿರ್ಬೋದು ಅಥವಾ ವ್ಯಕ್ತಿನೇ ಆಗಿರ್ಬೋದು. ಮಾನವೀಯತೆಗೆ ಬೆಲೆ ಇಲ್ಲದ ಜಾಗದಲ್ಲಿ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಹುಡುಕಲು ಹೋಗಬಾರ್ದು. ಇರಬೇಕು ಸ್ವಲ್ಪವಾದರೂ ಹಣ, ಇಲ್ಲದಿದ್ದರೆ ತಿರುಗಿಯೂ ನೋಡರು ನಮ್ಮನ್ನು ಜನ. ಆದಾಯ ಇಲ್ಲದಿದ್ದರೆ ಖರ್ಚಿನ ಮೇಲೆ ಮತ್ತು ಮಾಹಿತಿ ಇಲ್ಲದಿದ್ದರೆ ಮಾತಿನ ಶಬ್ದಗಳ ಮೇಲೆ ನಿಯಂತ್ರಣ ಬಹಳ ಮುಖ್ಯ. ಬಣ್ಣಗಳನ್ನು ನೋಡಿದರೆ ಭಯವಾಗಲ್ಲ, ಆದರೆ ಬಣ್ಣ ಬದಲಾಯಿಸುವ ವ್ಯಕ್ತಿಗಳನ್ನು ಕಂಡ್ರೆ ಸ್ವಲ್ಪ ಭಯ ಆಗುತ್ತೆ. ಬದುಕು ನಾವು ಬದುಕಲಿಕ್ಕೆ ಹೊರತು ಪರರನ್ನ ಮೆಚ್ಚಿಸ್ಲಿಕ್ಕಲ್ಲ. ಜೀವನದಲ್ಲಿ ಜಾತಕ ಹೊಂದಾಣಿಕೆ ಇಲ್ಲದೆ ಉಳಿಯುವ ಅದ್ಭುತ ಸಂಬಂಧವೆಂದರೆ ಸ್ನೇಹ ಮಾತ್ರ. ದೇವರು ನಮಗೆ ಏನು ಕೊಟ್ಟಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ಕೊಟ್ಟಿರೋದನ್ನು ನಾವು ಹೇಗೆ ಬಳಸ್ಕೊಂಡಿದ್ದೇವೆ ಅನ್ನೋದು ಬಹಳ ಮುಖ್ಯ. ಜಗಳವಾದರೆ ಅರ್ಧ ಗಂಟೆಗೆ ಸಮಾಧಾನ ಮಾಡ್ಕೋಬಹುದು. ಅನುಮಾನವಿದ್ರೆ ಅರ್ಧ ಆಯಸ್ಸು ಮುಗಿದರೂ ಹೋಗೋದಿಲ್ಲ. ಪ್ರಪಂಚಕ್ಕೆ ಒಳ್ಳೆಯವರಾಗಲು ಹೋಗಬೇಡಿ. ನೀವೇ ಪ್ರಪಂಚ ಎನ್ನುವವರಿಗೆ ಮಾತ್ರ ಒಳ್ಳೆಯವರಾಗಿ ಬದುಕಿ. ನಿಮಗೆ ಮೋಸ ಮಾಡಿದವರನ್ನು ಕ್ಷಮಿಸುವಷ್ಟು ಉದಾರಿಗಳಾಗಿ, ಆದರೆ ಮತ್ತೆ ಅವರನ್ನು ನಂಬುವಷ್ಟು ಮೂರ್ಖರಾಗಬೇಡಿ. ಭಾವನೆಗಳಿಲ್ಲದ ಜಗತ್ತಿನಲ್ಲಿ ಭಾವುಕರಾಗಿ ಬದುಕಬೇಡಿ. ಯಾಕಂದ್ರೆ ಭಾವನೆಗಳಿಗೆ ಇಲ್ಲಿ ಬೆಲೆ ಇಲ್ಲ. ಮೋಸ ಅರಿವಾದಾಗ ಮೂರ್ಖನಾದೆ ಎಂದು ಚಿಂತಿಸಬೇಡ. ಸತ್ಯ ಅರಿವಾಯಿತೆಂದು ಸಂತೋಷ ಪಡು. ದಾನವಾಗಿ ನೀಡಿದ್ದನ್ನು ಮತ್ತೆ ಮತ್ತೆ ನೆನಪಿಸಬಾರದು. ಸಹಾಯವಾಗಿ ಪಡೆದಿದ್ದನ್ನು ಅಪ್ಪಿ ತಪ್ಪಿಯೂ ಮರಿಬಾರದು.
ಕಣ್ಣೀರು 1% ಭಾಗ ನೀರಿನಿಂದ ಕೂಡಿದ್ರೆ ಉಳಿದ 99% ಭಾಗ ಭಾವನೆಗಳಿಂದ ಕೂಡಿರ್ತದೆ. ಬೇಡ ಎಂದು ನಿರ್ಧಾರ ಮಾಡಿದ ಮೇಲೆ ಅದರ ಬಗ್ಗೆ ಚಿಂತಿಸಬಾರ್ದು. ಅದು ವಸ್ತುವಾದರೂ ಸರಿಯೇ, ವ್ಯಕ್ತಿ ಆದರೂ ಸರಿಯೇ, ಯಾರನ್ನು ಬೇಕಾದರೂ ಕ್ಷಮಿಸಿ. ಆದರೆ ನಿಮ್ಮಲ್ಲಿರುವ ನಂಬಿಕೆಯನ್ನೇ ಕೊಂದವರನ್ನ ಎಂದಿಗೂ ಕ್ಷಮಿಸಬೇಡಿ. ಆ ಭಗವಂತ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ, ಅರಿತು ಬಾಳಲೆಂದು ಬೀಳಿಸಿಯೂ ನೋಡ್ತಾನೆ. ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವನೇ ಮತ್ತೆ ಕೈ ಹಿಡಿದು ಎತ್ತಿಯೂ ನೋಡ್ತಾನೆ. ಇದನ್ನು ಅರಿತವರಿಗೆ ಇಲ್ಲೇ ಸ್ವರ್ಗ, ಇದನ್ನು ಅರಿಯದವರಿಗೆ ಇಲ್ಲೇ ನರಕ. ದುಃಖ ತುಂಬ ಇದೆ, ಆದರೆ ಹೇಳಿಕೊಳ್ಳಲು ನಮ್ಮವರು ಅಂತ ಯಾರೂ ಇಲ್ಲ. ನಮ್ಮಿಂದ ಯಾರಿಗಾದರೂ ಕಿರಿಕಿರಿ ಉಂಟಾಗ್ತಿದೆ ಎಂದಾದರೆ ನಾವೇ ಅವರಿಂದ ದೂರ ಸರಿಯಬೇಕೇ ಹೊರತು ಅವರ ಆಸೆಗೆ, ಅವರ ಕನಸಿಗೆ ಮುಳ್ಳಾಗಬಾರ್ದು. ಇದು ಕಲಿಯುಗ. ಅವರು ಸಮಯಕ್ಕಾಗ್ತಾರೆ, ಇವರು ಸಮಯಕ್ಕಾಗ್ತಾರೆ ಅನ್ನೋ ಸುಳ್ಳು. ಯಾರ್ಯಾರಿಗೂ ಸಮಯಕ್ಕಾಗಲ್ಲ ಅನ್ನೋದೇ ಸತ್ಯ. ಮನಸ್ಸೆ, ಇಲ್ಲಿ ನಮಗೆ ನಾವೇ ಅಲ್ಲ. ಜೀವನದಲ್ಲಿ ಏನೆಲ್ಲ ಶಿಕ್ಷಣ ಪಡೆದು ಪಂಡಿತನಾದರೂ ಜೊತೆಗಿರುವವರ ಮನಸ್ಸು ಎಂಥದ್ದು ಅಂತ ಓದೋಕೆ ಆಗೋದೇ ಇಲ್ಲಲ್ವಾ? ನಗುವಿಗಿರುವ ಬೆಲೆ ನೋವಿಗಿಲ್ಲ, ಹಣಕ್ಕಿರುವ ಬೆಲೆ ಗುಣಕ್ಕಿಲ್ಲ, ಸುಳ್ಳಿಗಿರೋ ಬೆಲೆ ಸತ್ಯಕ್ಕಿಲ್ಲ. ಸಮಾಧಾನಕ್ಕೆ ನಮಗಿಂತ ಕೆಳಗಿರುವವರನ್ನ ನೋಡಬೇಕು, ಸಾಧನೆಗೆ ನಮಗಿಂತ ದೊಡ್ಡವರನ್ನ ನೋಡಬೇಕು. ಹೊಸ ವ್ಯಕ್ತಿ ಸಿಕ್ಕಾಗ ಹಳೆ ವ್ಯಕ್ತಿಯನ್ನ ಮರೆತು ಹೋಗ್ತಾರೆ. ಅವರಿವರ ತಪ್ಪನ್ನೇ ಎತ್ತಿ ತೋರಿಸಿ ಜಗತ್ತನ್ನು ತಿದ್ದುವ ಸಾಹಸ ಮಾಡುವುದಕ್ಕಿಂತ ನಮ್ಮನ್ನು ನಾವು ತಿದ್ದಿಕೊಳ್ಳೋದು ಒಳ್ಳೆಯದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ತಾನು ಬೆಳೆಯಬೇಕೆನ್ನುವ ಕನಸಿರಬೇಕು, ಹಾಗೆ ಇನ್ನೊಬ್ಬರನ್ನ ಬೆಳೆಸಬೇಕೆನ್ನುವ ಮನಸ್ಸಿರಬೇಕು ಅಂತ. ಕೆಲವರು ತುಂಬ ಅದೃಷ್ಟವಂತರು, ನೂರಾರು ನೋವು ಕೊಟ್ಟರೂ ಅವರಿಗೆ ತುಂಬ ಪ್ರೀತಿ ಸಿಗ್ತದೆ. ಕೆಲವರು ತುಂಬ ದುರಾದೃಷ್ಟವಂತರು, ಅವರ ಜೀವನವಿಡೀ ಪ್ರೀತಿ ಕೊಟ್ಟರೂ ಅವರಿಗೆ ಸಿಗೋದು ಬರೀ ನೋವು ಮಾತ್ರ. ಯಾರೇ ಆಗಲಿ ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಅವರು ನಮ್ಮನ್ನ ಮರೆಯೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅರ್ಥ. ಇರೋ ತನಕ ಜಾಲಿ, ಹೋದ ಮೇಲೆ ಖಾಲಿ. ಊರಿಗೊಂದು ಊಟ, ಮನೆಗೊಂದು ಫೋಟೋ, ಇಷ್ಟೇ ಕಣ್ರಿ. ಕೆಲವರು ನೀವೆಷ್ಟೇ ತಿದ್ದಿ ಬುದ್ಧಿ ಹೇಳಿದ್ರೂ ಬದಲಾಗಲ್ಲ, ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ, ಆ ರೀತಿ. ಸಂಬಂಧಗಳು ತೀರ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ. ಇಲ್ಲವಾದರೆ ಉಳಿಯಬಹುದಾದ ಕೆಲವು ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಕಾಡಬಹುದು. ನಾವು ಪ್ರೀತಿಸಿದವರು ನಮ್ಮವರಾಗಲು ಸಾಗರದಷ್ಟು ಅವಕಾಶಗಳಿದ್ರೆ ಮಾತ್ರ ಸಾಲದು, ಸಾಸಿವೆಯಷ್ಟು ಅದೃಷ್ಟವೂ ಇರಬೇಕು. ಎಲ್ಲ ವರ್ಷಗಳಿಗಿಂತ ಈ ವರ್ಷ ಜೀವನ ಅಂದ್ರೆ ಏನು ಮತ್ತು ಯಾರ ಜೊತೆ ಹೇಗಿರಬೇಕು ಅಂತ ತುಂಬಾನೇ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದೆ. ಸಮುದ್ರ ಸಮೀಪದಲ್ಲೇ ಇದ್ರೂ ದಾಹ ತಣಿಸಲು ನದಿ ನೀರೇ ಬೇಕು. ಬಂಧುಗಳು, ಸ್ನೇಹಿತರು ಎಷ್ಟೇ ಜೊತೆಗಿದ್ರು ಭಗವಂತನ ಕೃಪೆ ಇರಲೇಬೇಕು. ಉಗುರು ಬೆಳೆದ ಸಂದರ್ಭದಲ್ಲಿ ಉಗುರನ್ನು ಮಾತ್ರ ತೆಗಿತೇವೆ, ಬೆರಳನ್ನು ತೆಗೆಯೋದಿಲ್ಲ. ಅದೇ ರೀತಿ ಮನಸ್ತಾಪ ಬಂದಾಗ ಅಹಂಕಾರ ಮುರಿಯಬೇಕೇ ಹೊರತು ಸಂಬಂಧವನ್ನ ಮುರಿಬಾರ್ದು. ಸಾಗುವ ದಾರಿ ಹೇಗೆ ಇರಲಿ, ಇಡುವ ಹೆಜ್ಜೆ ಸರಿಯಾಗಿರಲಿ. ನಮಗೆ ಸಿಗಲಾರದ ವಸ್ತುಗಳ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಇರುವುದರಲ್ಲಿ ಖುಷಿ ಪಡುವುದೇ ಜೀವನ. ದ್ವೇಷವನ್ನು ಯಾವತ್ತೂ ಮನದಲ್ಲಿ ಇಟ್ಕೋಬೇಡಿ, ಯಾಕಂದ್ರೆ ದ್ವೇಷ ತುಂಬಿದ ಮನದಲ್ಲಿ ದೇವರು ಖಂಡಿತ ವಾಸ ಮಾಡೋದಿಲ್ಲ. ಈ ಸಮಾಜದಲ್ಲಿ ಬದುಕಬೇಕು ಅಂದ್ರೆ ಬೇಟೆಯಾಡುವ ಸಿಂಹ ತರ ಇರಬೇಕು, ಅಥವಾ ಓಡುವ ಕುದುರೆ ತರ ಇರಬೇಕು. ಇಲ್ಲದಿದ್ರೆ ತುಳಿದು ಬಿಡ್ತಾರೆ. ದೇವಸ್ಥಾನದಲ್ಲಿರುವ ಮೆಟ್ಟಿಲೊಂದು ಕೇಳಿತು, ನೀ ನನ್ನ ತುಳಿಯುವ ಮೊದಲು ನಿಜ ಹೇಳು, ನೀ ಎಷ್ಟು ಜನರ ನೆಮ್ಮದಿಯ ತುಳಿದು ದೇವರಲ್ಲಿ ಬಂದಿರುವೆ ಎಂದು. ಮನುಷ್ಯನಿಗೆ ಮಾತ್ರ ಇರುವ ದೊಡ್ಡ ವರ ಅಂದ್ರೆ ಅದು ನೆನಪು. ಮನುಷ್ಯರು ದೂರ ಆದ್ರೂ ಅವರ ನೆನಪುಗಳು ಮಾತ್ರ ಪ್ರಾಣ ಇರೋವರೆಗೂ ನಮ್ಮ ಜೊತೆ ಕೊನೆ ತನಕ ಇರುತ್ತೆ. ಓ ಮನಸ್ಸೆ, ಈ ಜಗತ್ತಿನಲ್ಲಿ ಚಿಂತೆ ಇಲ್ಲದ ವ್ಯಕ್ತಿಯೇ ಇಲ್ಲ. ಒಂದಲ್ಲ ಒಂದು ದಿನ ನನ್ನ ನೆನಪು ನಿನಗೆ ಕಾಡುತ್ತೆ, ನನಗಾದ ಆ ನೋವು ನಿನಗೂ ಆಗುತ್ತೆ. ನೆನಪಿರ್ಲಿ, ಭೂಮಿ ಮೇಲೆ ನಿಜರೂಪ ತುಂಬ ವಿರಳ, ಮುಖವಾಡವೇ ತುಂಬ ಬಹಳ. ಹಣ ಮುಖ್ಯ ಎನ್ನುವವರಿಗೆ ಒಳ್ಳೆಯತನ ತುಂಬ ಕಡಿಮೆ, ಒಳ್ಳೆಯತನ ಮುಖ್ಯ ಎನ್ನುವರಿಗೆ ಹಣ ತುಂಬ ಕಡಿಮೆ. ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅನಿಸಿದಾಗ ಸುಮ್ಮನಿದ್ದು ಬಿಡಿ, ಬುದ್ಧಿವಂತರಾಗ್ತೀರಿ. ಆಸ್ತಿ ಅಂತಸ್ತು ಯಾರಿಗೆ ಬೇಕು? ಬೆಳ್ಳಿ ಬಂಗಾರ ಹೊತ್ತು ಎಲ್ಲಿಗೆ ಹೋಗಬೇಕು? ಅಂಬಲಿ ಕುಡಿದರೂ ಲೈಫ್ನಲ್ಲಿ ಮನಸ್ಸಿಗೆ ಮೊದಲು ನೆಮ್ಮದಿ ಇರಬೇಕು ಗುರು. ಭಾವನೆಗಳುಳ್ಳ ಮಾತುಗಳು ಮನಸಾರೆ ಬರಬೇಕೆ ವಿನ ಸಂದರ್ಭವನ್ನು ಸರಿದೂಗಿಸುವ ಸಲುವಾಗಿ ಬಣ್ಣ ಹಚ್ಚಿಕೊಂಡು ಬರಬಾರ್ದು. ದೂರದಿಂದ ನೋಡಿದ್ರೆ ಪ್ರತಿಯೊಬ್ಬ ವ್ಯಕ್ತಿ ಸುಖವಾಗಿರುವಂತೆ ಕಾಣ್ತಾನೆ, ಆದರೆ ಅವನ ಬಗ್ಗೆ ತಿಳಿದಾಗಲೇ ಅವನ ಜೀವನದ ಸತ್ಯ ತಿಳಿಯುವುದು. ಹಾಲು ಶುದ್ಧವಾಗಿದ್ದು ಪಾತ್ರೆ ಸ್ವಚ್ಛವಾಗಿಲ್ಲದಿದ್ರೆ ಹಾಲು ಕೆಟ್ಟು ಹೋಗ್ತದೆ. ಹಾಗೆ ಮಾತು ಶುದ್ಧವಾಗಿದ್ದು ಮನಸ್ಸು ಸ್ವಚ್ಛವಾಗಿಲ್ಲದಿದ್ರೆ ಮಾತಿಗೆ ಬೆಲೆ ಇರೋದಿಲ್ಲ. ಎಷ್ಟೇ ಕಷ್ಟ ಬಂದರೂ ನಿನ್ನನ್ನು ನೀನೇ ಸಮಾಧಾನ ಮಾಡ್ಕೋಬೇಕು. ನಿನ್ನ ಕಷ್ಟಗಳನ್ನು ನೋಡಿ ನಗ್ತಾರೆ ವಿನ ನಮ್ಮವರು ಎಂದು ಯಾರು ಹತ್ತಿರ ಕರೆದುಕೊಳ್ಳೋದಿಲ್ಲ. ನಗುತ್ತಾ ಮಾತಾಡುವಾಗ ಬರುವ ಮಾತುಗಳು ಸುಳ್ಳಾಗ್ಬೋದು,
ಆದರೆ ಕೋಪದಲ್ಲಿ ಮತ್ತು ಆವೇಶದಲ್ಲಿದ್ದಾಗ ಹೊರಬರುವ ಮಾತುಗಳು ಕಟು ಸತ್ಯವೇ ಆಗಿರ್ತದೆ. ಬದಲಾಗೋ ಮನುಷ್ಯರ ಜೊತೆ ಇರೋದ್ರ ಬದಲು ಯಾವಾಗಲೂ ಒಂದೇ ರೀತಿ ಇರೋ ನೆನಪುಗಳ ಜೊತೆ ಒಂಟಿಯಾಗಿರೋದು ಬಹಳ ಉತ್ತಮ. ಅರ್ಥವಿಲ್ಲದ ಮಾತಿಗೆ ಎಷ್ಟು ಸಮಯ ನೀಡಿದ್ರೂ ವ್ಯರ್ಥ. ಹಾಗೆ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದ್ರೆ ಜೀವನವೇ ವ್ಯರ್ಥ. ಎಲ್ಲರ ಜೀವನದಲ್ಲೂ ಇಷ್ಟೇ. ಬಿಚ್ಚಿಟ್ಟ ಖುಷಿಗಿಂತ ಮುಚ್ಚಿಟ್ಟ ನೋವುಗಳೇ ಹೆಚ್ಚು. ಬೆಲೆ ಇಲ್ಲದ ಜಾಗದಲ್ಲಿ ನೆಲೆಯಾಗಿ ನಿಲ್ಬೇಡ. ಸಾವಿಗೂ ನೋವಿಗೂ ಬರೀ ಒಂದಕ್ಷರದ ವ್ಯತ್ಯಾಸ. ಆದ್ರೆ ಸಾವು ಒಂದೇ ಸಲ ಕೊಂದ್ರೆ ನೋವು ಪ್ರತಿಕ್ಷಣ ಕೊಲ್ಲುತ್ತೆ. ಕೆಲವೊಮ್ಮೆ ಮನಸ್ಸು ಎಷ್ಟು ಕಲ್ಲಾಗಿ ಹೋಗುತ್ತೆ ಅಂದ್ರೆ ಮನಸ್ಸಲ್ಲಿರೋ ನೋವಿಗೆ ಕಣ್ಣೀರು ಕೂಡ ಹೊರಗೆ ಬರದ ಹಾಗೆ. ಜಾರುವ ಕಣ್ಣೀರಿನ ಹನಿಯು ಭಾರವಿಲ್ಲದಿರಬಹುದು, ಆದ್ರೆ ಅದರಲ್ಲಿ ಅಡಗಿರುವ ನೋವು ಸಾಕಷ್ಟು ಭಾರವೆನಿಸ್ತದೆ. ನೆನಪಿರ್ಲಿ, ಸತ್ಯ ಸಾಯೋದಿಲ್ಲ. ಒಂದು ವೇಳೆ ಅದು ಸೋತ್ರು ಒಂದಿನ ಸುಳ್ಳನ್ನ ಸಾಯಿಸಿ ಗೆದ್ದೇ ನಿಲ್ತದೆ. ಯಾರು ಇಲ್ಲದೆ ಇರುವ ಒಂಟಿತನಕ್ಕಿಂತ ಎಲ್ಲರೂ ಇದ್ದು ಇಲ್ಲದ ತರ ಇರುವ ಒಂಟಿತನವೇ ಹೆಚ್ಚು ನೋವು ಕೊಡ್ತದೆ. ನಮ್ಮವರು ಅಂತ ಹೋಗಿ ಮನಸ್ಸಿಗೆ ಗಾಯ ಮಾಡ್ಕೊಳ್ಳೋದ್ಕಿಂತ ಸ್ವಾರ್ಥಿ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ಸುಮ್ಮನೆ ಒಂಟಿಯಾಗಿ ಇದ್ದು ಬಿಡಬೇಕು. ಆತ್ಮೀಯರಂತೆ ಕಂಡರೂ ಆತ್ಮವಿಶ್ವಾಸಕ್ಕೆ ದ್ರೋಹ ಮಾಡುವವರೇ ಹೆಚ್ಚು. ನಿಮ್ಮನ್ನು ಗೌರವಿಸದ ವ್ಯಕ್ತಿಯ ಮುಂದೆ ಪ್ರೀತಿ ಪ್ರದರ್ಶಿಸಬೇಡಿ. ಪ್ರೀತಿಗೆ ಬೆಲೆ ಕಟ್ಟಲಾಗದು, ಆದರೆ ಒತ್ತಾಯದ ಪ್ರೀತಿಗೆ ಬೆಲೆ ಇಲ್ಲ. ಸಮಯ ಸಿಕ್ಕಾಗಲೆಲ್ಲ ಮಾತಾಡ್ತೀರಿ, ಯಾರಿಗೊತ್ತು ಮಿಡಿಯುತ್ತಿರುವ ಈ ಹೃದಯ ಯಾವಾಗ ನಿಲ್ಲುವುದು? ಬಯಸಿದ್ದು ಪ್ರೀತಿ, ವಿಶ್ವಾಸ, ನಂಬಿಕೆ. ಸಿಕ್ಕಿದ್ದು ನೋವು, ಸುಳ್ಳು, ಮೋಸ. ನೋವುಗಳೇನು ಕಡಿಮೆ ಆಗಿಲ್ಲ, ಆದರೆ ತಾಳ್ಮೆ ಹೆಚ್ಚಾಗಿದೆ. ಒಂದು ತಪ್ಪನ್ನು ಹುಡುಕಿ ದೂರ ಆಗೋದು ದೊಡ್ಡದಲ್ಲ, 100 ತಪ್ಪನ್ನು ಕ್ಷಮಿಸಿ ಜೊತೆ ಇರುವುದೇ ನಿಜವಾದ ಪ್ರೀತಿ. ಯಾವುದೇ ಆಗಿರಲಿ, ಉದ್ದೇಶಪೂರ್ವಕವಾಗಿ ಆಗುವುದು ಮೋಸವೇ ಹೊರತು ತಪ್ಪು ಅಲ್ಲ. ಬಹಳ ಅರ್ಥಪೂರ್ಣವಾದ ವಾಕ್ಯ 2 ಬಾರಿ ಓದಿದೆ. ನೀವು ಇವತ್ತನ್ನು ನಿನ್ನೆಗಿಂತ ಉತ್ತಮವಾಗಿ ಬಳಸದಿದ್ರೆ ನಾಳೆ ನಿಮಗೆ ಯಾಕೆ ಬೇಕು? ಮಾತಿನಲ್ಲಿ ಮನೆ ಕಟ್ಟುವವರಿಗಿಂತ ಕಷ್ಟದಲ್ಲಿ ಹೆಗಲು ಕೊಡುವವರೇ ಶ್ರೇಷ್ಠವಾದವರು. ಬೇಕೆನಿಸಿದನ್ನು ದಕ್ಕಿಸಿಕೊಳ್ಳುವುದು ಸಂತೋಷವಲ್ಲ, ಇರುವುದನ್ನು ಆನಂದಿಸುವುದೇ ನಿಜವಾದ ಸಂತೋಷ. ಜೀವನದಲ್ಲಿ ನಿಮ್ಮ ಬೆನ್ನ ಹಿಂದೆಯೂ ನಿಮ್ಮನ್ನು ಗೌರವಿಸುವ ಸಂಬಂಧಗಳೇ ನಿಜವಾದ ಸಂಬಂಧಗಳು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.